ನಮಸ್ತೆ. ನಮ್ಮ ಕಲ್ಪವೃಕ್ಷ ಪ್ರೊಡಕ್ಷನ್ಸಿಂದ ಪ್ರಥಮವಾದ ಸಿನಿಮಾ ಅಂದರೆ ಚೊಚ್ಚಲ ಸಿನಿಮಾ ಬಂದು ಬ್ಯೂಟಿ ಅನ್ನೋ ಒಂದು ಸಿನಿಮಾದ ಫಸ್ಟ್ ಲುಕ್ಕನ್ನು ಇವತ್ತು EPS ಕಾಲೇಜಿನ ಒಂದು ಸಭಾಂಗಣದಲ್ಲಿ ಹಮ್ಮಿಕೊಂಡಿದ್ದೀವಿ. ಬ್ಯೂಟಿ ಅಂದರೆ ಪ್ರಕೃತಿ ಹೆಣ್ಣು, ಹಾಗಾಗಿ ಆ ಒಂದು ಬ್ಯೂಟಿ ಅನ್ನೋ ಒಂದು ಫಸ್ಟ್ ಲುಕ್ಕನ್ನು ನಾವು ಕಾಲೇಜು ಒಂದು ವಿದ್ಯಾರ್ಥಿನಿಯರ ಕೈಯಲ್ಲಿ ನಾವು ಒಂದು ರಿಲೀಸ್ ಮಾಡಬೇಕು ಅಂದ್ಕೊಂಡು ಈ ದಿನ ಇಲ್ಲಿ ಸೇರಿದ್ದೀವಿ. ಹಾಗಾಗಿ ತಾವೆಲ್ಲರೂ ಥಿಯೇಟ್ರಲ್ಲಿ ಫಿಲಮ್ನ ಬಂದು ನೋಡಿ ಹಾರೈಸಬೇಕಾಗಿ ಕೇಳ್ಕೊತೀನಿ. ಥ್ಯಾಂಕ್ ಯು. ಓಕೆ, ಏನು ಮಾತಾಡೋದಿಲ್ಲ. ಓಕೆ, ಆಯ್ತು. ನೀವು ಡೈರೆಕ್ಟ್ ಚೊಚ್ಚಲ ಸಿನಿಮಾ ಬ್ಯೂಟಿ, ಅದು ನಾವಿಲ್ಲಿ ಫಸ್ಟ್ ಲುಕ್ ಬಿಡುಗಡೆ ಮಾಡ್ತಾ ಇದ್ದೀವಿ. ಎಲ್ಲರೂ ಹರಸಿ ಹಾರೈಸಿ. ಥ್ಯಾಂಕ್ ಯು. ಮನೋಜ್ ಸರ್, ಸರ್ ಯಾರಾದರೂ ಕೇಳಬೇಕೇನಾದರೂ ಹೇಳಿ ಸರ್, ಸಿನಿಮಾ ಬಗ್ಗೆ ಹೇಳಿ. ಬ್ಯೂಟಿ ಸಿನಿಮಾ ನಮ್ಮ ಸ್ನೇಹಿತರಾದಂತಹ ರಾಜಾ ರವಿ ಕುಮಾರ್ ಅವರು ನಿರ್ದೇಶನ ಮಾಡಿದ್ದಾರೆ. ಅವ್ರ ಜೊತೆ ನಂದು ಎರಡನೇ ಸಿನಿಮಾ ಇದು. ಮೊದಲು 31 ಡೇಸ್ ಅಂತ ಮಾಡಿದರು. ತುಂಬ ಹಂಬಲ್ ನಿರ್ದೇಶಕ. ಇನ್ನೊಂದೇನಂತಂದರೆ ಅವ್ರ ಸ್ವಭಾವ ಏನಂತಂದರೆ ನಿರ್ಮಾಪಕರಿಗೆ ಯಾವುದೇ ಒಂದು ಹೊರೆ ಆಗಬಾರ್ದು. ಈ ಸಿನಿಮಾ ಮಾಡೋದ್ರಿಂದ ಅವರಿಗೆ ಯಾವುದೋ ಅನಾವಶ್ಯಕ ಖರ್ಚಾಗಬಾರ್ದು ಮತ್ತು ತುಂಬ ಚೆನ್ನಾಗಿ ಮಾಡಬೇಕು ಅಂತ ಉತ್ಸಾಹ ಇರುವಂಥ ನಿರ್ದೇಶಕ ಅವರು. ಸೊ ರಾಜಾ ರವಿಕುಮಾರ್ ಅವರು ಈ ಚಿತ್ರದಲ್ಲಿ ತುಂಬ ಹಾರ್ಡ್ ವರ್ಕ್ ಮಾಡಿ ಕೆಲಸ ಮಾಡಿದ್ದಾರೆ. ಹಾಗೆ ನಿರ್ಮಾಪಕರಾದಂತಹ ಮುರಳೀಕೃಷ್ಣ ಅವರು ಮತ್ತು ಅವರ ಶ್ರೀಮತಿಯವರು ಈ ಚಿತ್ರಕ್ಕೆ ಸಂಪೂರ್ಣ ಸಪೋರ್ಟ್ ಕೊಟ್ಟಿದ್ದಾರೆ. ಮತ್ತು ಎಲ್ಲ ಕಲಾವಿದರಿಗೆ ಇವರು ತುಂಬ ಅನುಕೂಲ ಮಾಡಿದ್ದಾರೆ. ಶೂಟಿಂಗು ಸಮಯದಲ್ಲಿ ಕೂಡ ನನ್ನ ಪತ್ನಿ ಇದರಲ್ಲಿ ಆ್ಯಕ್ಟ್ ಮಾಡಿದ್ದಾಳೆ. ತುಂಬ ಒಳ್ಳೆ ರೀತಿಯ ಟ್ರೀಟ್ಮೆಂಟ್, ಎಲ್ಲರಿಗೂ ಒಂದು ಗೌರವದಿಂದ ನಡೆಸ್ಕೊಂಡಿದ್ದಾರೆ ಅಂತ. ಈ ಸಿನಿಮಾ ಬ್ಯೂಟಿ ಕತೆ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಈ ಸಿನಿಮಾ ಯಶಸ್ವಿ ಆಗಬೇಕು. ನಮ್ಮೆಲ್ಲರನ್ನ ನಂಬಿ, ನಾನು ಸಂಗೀತ ನಿರ್ದೇಶನ ಮಾಡಿದ್ದೀನಿ ಇದಕ್ಕೆ, ನಮ್ಮೆಲ್ಲರನ್ನ ನಂಬಿ ನಿರ್ಮಾಪಕರು ಇದಕ್ಕೆ ಹಣ ತೊಡಗಿಸಿದ್ದಾರೆ. ಅಂಥ ನಿರ್ಮಾಪಕರು ಇವತ್ತು ಈಗ ಗೆಲ್ಲಬೇಕು. ಅವ್ರು ಗೆದ್ದರೆ ನಾವೆಲ್ಲ ಗೆದ್ದ ಹಾಗೆ, ನಿರ್ದೇಶಕರು ಗೆದ್ದ ಹಾಗೆ, ನಾನು ಗೆದ್ದ ಹಾಗೆ, ನಾವೆಲ್ಲರೂ ಗೆದ್ದ ಹಾಗೆ. ಹಾಗಾಗಿ ನಿರ್ಮಾಪಕರು ಗೆಲ್ಲಬೇಕು. ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸರ್. ಡೈರೆಕ್ಟರ್ ಅಂತ. ನಮಸ್ಕಾರ, ನನ್ನ ಹೆಸರು ರಾಜಾ ರವಿಕುಮಾರ್ ಅಂತ. ಈ ಹಿಂದೆ 31 ಡೇಸ್ ಅನ್ನೋ ಸಿನಿಮಾ ಡೈರೆಕ್ಷನ್ ಮಾಡಿದೆ. ಸೆಪ್ಟೆಂಬರ್ 5th ರಿಲೀಸ್ ಆಗಿತ್ತು. ಇದು ಬ್ಯೂಟಿ ನಂದು ಡೈರೆಕ್ಷನ್ ಸೆಕೆಂಡ್ ಮೂವಿ ಇದು. ಈ ಸಿನಿಮಾ ಬಂದ್ಬಿಟ್ಟು ಫಸ್ಟು ನಾನು ಪ್ರೊಡ್ಯೂಸರ್ಗೆ ಮುರಳಿ ಸರ್ಗೆ ಹೇಳ್ತಾನೆ ಇದ್ದೆ, ಸಿನಿಮಾ ಮಾಡೋಣ ಸರ್, ಮಾಡೋಣ ಅಂತ. ಸುಮಾರು ಮೀಟಿಂಗ್ಗಳಾಗಿತ್ತು. ಅವರು ಸರಿ ಒಂದು ಫೈನ್ ನಮ್ಮ 31 ಡೇಸ್ ಸಿನಿಮಾ ರಿಲೀಸ್ ಆದ ತಕ್ಷಣ ಸರಿ ಮಾಡೋಣ ಅಂತ ಒಪ್ಕೊಂಡ್ರು. ಕತೆ ಕೇಳಿದ್ರು. ಕತೆ ಕೇಳಿದ ತಕ್ಷಣ ಅವ್ರಿಗೆ ತುಂಬ ಎಕ್ಸೈಟ್ ಆಯಿತು. ತುಂಬ ಚೆನ್ನಾಗಿದೆ, ಈ ಸಿನಿಮಾ ಮಾಡೋಣ ಅಂತ ಹೇಳಿದ್ರು. ಸೊ ಅದು ತಕ್ಕಂತೆ ಅವರು ಅವ್ರ ಬಂಡವಾಳ ಹಾಕಿ ಎಲ್ಲೂ ಕೊರತೆ ಆಗಿಲ್ಲ ನಮ್ಮ ಸಿನಿಮಾಗೆ. ನಮ್ಮ ಸಿನಿಮಾ ಸ್ಟಾರ್ಟಿಂಗಿಂದ ಹಿಡಿದು ಕೊನೆವರೆಗೂ ನಾನು ಇಂಥ ದಿನ ಸರ್ ಇಷ್ಟು ಬೇಕು ಅಂತಂದರೆ ಇಮ್ಮಿಡಿಯೇಟ್ ರೆಸ್ಪಾನ್ಸ್ ಮಾಡ್ತಿದ್ರು. ಅಷ್ಟು ಡೆಡಿಕೇಟೆಡಾಗಿ, ಅಷ್ಟು ಇದು ಇನ್ವಾಲ್ವ್ ಆಗಿ ಸಿನಿಮಾಗೆ ಪೂರ್ತಿ ಸಪೋರ್ಟ್ ಮಾಡಿದ್ದಾರೆ. ಅದು ತಕ್ಕಂತೆ ನಾವು ಟೆಕ್ನಿಷಿಯನ್ ಆಗಿ ನಮ್ಮ ವಿ ಮನೋಹರ್ ಸರ್ನ ಮ್ಯೂಸಿಕ್ 31 ಡೇಸ್ಗೂ ಅವ್ರನ್ನೇ ಹಾಕ್ಕೊಂಡಿದ್ದೆ. ಈಗಲೂ ಈ ಸಿನಿಮಾಗೆ ಬ್ಯೂಟಿಗೆ ನೀವೇ ಕೊಡಬೇಕು ಸರ್ ಮ್ಯೂಸಿಕ್ ಅಂದ ತಕ್ಷಣ ಖಂಡಿತ ಮಾಡೋಣ ಅಂತ ಹೇಳಿದ್ರು. ಒಳ್ಳೆ ಸಾಂಗ್ಸ್ಗಳು 5 ಸಾಂಗ್ಗಳು ಹೇಳಬೇಕು ಅಂದರೆ 5 ಸಾಂಗ್ಗಳು ಕೂಡ ತುಂಬ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ. ಈಗಿನ ಟ್ರೆಂಡ್ಗೆ, ಈಗಿನ ಯೂತ್ಗೆ ಅಟ್ರಾಕ್ಟ್ ಆಗೋವಂಥ ಸಾಂಗ್ಗಳು ಮಾಡ್ಕೊಂಡಿದ್ದಾರೆ. ಖಂಡಿತ ಎಲ್ಲ ಸಾಂಗ್ಗಳು ಟ್ರೆಂಡಿಂಗ್ ಬರೋವಂಥ ಸಾಂಗ್ಗಳೇ. ಜೊತೆಗೆ ಈ ಸಿನಿಮಾ ಕತೆ ಒಂದು ಒಳ್ಳೆ ಯೂನಿಕ್ ಸಬ್ಜೆಕ್ಟ್ ಇಟ್ಕೊಂಡು ಕತೆ ಮಾಡ್ಕೊಂಡಿದ್ದೀನಿ. ಈ ಕತೆ ಬಂದ್ಬಿಟ್ಟು ಆಲ್ಮೋಸ್ಟು ನಮ್ಮ ಟ್ಯಾಗ್ಲೈನ್ ಬಂದ್ಬಿಟ್ಟು ಸಿ ಆ್ಯಂಡ್ ಎಂಜಾಯ್, ಡೋಂಟ್ ಟಚ್ ಆ್ಯಂಡ್ ಡೆಸ್ಟ್ರಾಯ್. ಹೆಣ್ಮಕ್ಳನ್ನ ಒಂದು ಬ್ಯೂಟಿಗೋಲಿಸ್ತೀವಿ, ಪ್ರಕೃತಿನ ಬ್ಯೂಟಿಗೋಲಿಸ್ತೀವಿ, ಒಂದು ಸಂಸಾರನೂ ಬ್ಯೂಟಿಗೋಲಿಸ್ತೀವಿ. ಈ ಬ್ಯೂಟಿ ಅನ್ನೋದನ್ನು ಸಿ ಆ್ಯಂಡ್ ಎಂಜಾಯ್, ಡೋಂಟ್ ಟಚ್ ಆ್ಯಂಡ್ ಡೆಸ್ಟ್ರಾಯ್ ಅನ್ನೋದನ್ನು ನಾವು ಹೇಳೋಕೆ ಹೊರಟಿದ್ದೀವಿ. ಒಂದು ಹೆಣ್ಣನ್ನು ಗೌರವಿಸಿ, ಹೆಣ್ಣನ್ನು ರಕ್ಷಿಸಿ ಅನ್ನೋದನ್ನು ಈ ಸಿನಿಮಾ ಮೂಲಕ ಹೇಳೋಕೆ ಹೊರಟಿದ್ದೀವಿ. ಅಷ್ಟು ಹೇಳಿ ಸರ್, ಇಲ್ಲಿ ಬಂದಿದ್ದೀರಾ ನಿಮಗೆ ಸಪೋರ್ಟ್ ಮಾಡಲಿಕ್ಕೆ. ಸೊ ಮೂವಿ ಬಗ್ಗೆ ಹೇಳಬೇಕಾದ್ರೆ ತುಂಬ ಒಂದು ಒಳ್ಳೆ ಕಂಟೆಂಟ್, ಪ್ರಾಮಿಸಿಂಗ್ ಕಂಟೆಂಟ್. ಈಗ ಸೋಷಿಯಲ್ ಲೈಫಲ್ಲಿ ಏನೆಲ್ಲ ಆಗ್ತಿದೆ ಅದಕ್ಕೆ ಕಂಪೇರ್ ಮಾಡಿದರೆ ತುಂಬ ಕನೆಕ್ಟ್ ಆಗುವಂಥ ಸ್ಟೋರಿ. ನಂದು ಕನ್ನಡದಲ್ಲಿ ಫಸ್ಟ್ ಮೂವಿ. ಸೊ ಎಲ್ಲರೂ ಸಪೋರ್ಟ್ ಮಾಡಬೇಕಾಗಿ ಕೇಳ್ಕೊತೇನೆ. ಕಮಿಂಗ್ ಟು ಮ್ಯೂಸಿಕ್ ತುಂಬ ಫಿದಾ ಆಗ್ತೀರಾ, ನಾನು ಪ್ರಾಮಿಸ್ ಮಾಡ್ತೇನೆ. ಯಾಕಂದರೆ ಐ ಹ್ಯಾವ್ ಲಿವ್ ದಟ್ ಸಾಂಗ್.
ಒಂಥರ ತುಂಬ ಎಂಜಾಯ್ ಮಾಡುವಂಥ ಸಾಂಗ್ಸ್ ಇದೆ, ಎಲ್ಲ ಕ್ಯಾಟಗರಿಗೂ ಕನೆಕ್ಟ್ ಆಗುವಂಥ ಸಾಂಗ್ಸ್ ಇದೆ. ಬಿಕಾಸ್ ಆಬ್ವಿಯಸ್ಲಿ ಮನೋಹರ್ ಸರ್ ಮಾಡಿದ್ದಾರೆ ಅಂದರೆ ಇಟ್ ಈಸ್ ಲೈಕ್ ಆಗಿನ ಕಾಲದ್ದು ಈಗಿನ ಕಾಲದ್ದು ಎಲ್ಲದಕ್ಕೂ ತುಂಬ ಸಿಂಕ್ ಆಗ್ತಿದೆ ಈ ಸಾಂಗ್ಸ್. ಹಂಗೆ ಬರಬೇಕಾದ್ರೆ ಕ್ಯಾರೆಕ್ಟರ್ ತುಂಬ ಒಂದು ಒಳ್ಳೆ ಕ್ಯಾರೆಕ್ಟರ್, ಸಾಫ್ಟ್ ಕ್ಯಾರೆಕ್ಟರ್ ಇನಿಷಿಯಲಿ, ಮತ್ತು ತುಂಬ ಒಂಥರ ಏನು ಹೇಳೋದಂದರೆ ರಿವೆಂಜ್ ರೇಂಜಲ್ಲಿ ಹೋಗುತ್ತೆ. ಸೊ ನೀವು ಪೋಸ್ಟರ್ ನೋಡಿದಾಗ ನಿಮಗೂ ಗೊತ್ತಾಗ್ಬೋದು. ಸ್ಟೋರಿ ಬಗ್ಗೆ ಜಾಸ್ತಿ ಹೇಳಲ್ಲ ನಾನು. ಸೊ ಎಲ್ಲರೂ ಕನ್ನಡ ಸಿನಿಮಾಕ್ಕೆ ಸಪೋರ್ಟ್ ಮಾಡಿ ನಮ್ಮನ್ನೆಲ್ಲ ಬೆಳೆಸಬೇಕು ಅಂತ ರಿಕ್ವೆಸ್ಟ್ ಮಾಡ್ತಿದ್ದೇನೆ. ಥ್ಯಾಂಕ್ ಯು ಸೋ ಮಚ್. ಬ್ಯೂಟಿ ಅಂತ ಒಂದು ಫಿಲಮ್ ಮಾಡ್ತಿರೋದು ಹೆಸರೇ ಚೆನ್ನಾಗಿದೆ. ಅಂಥ ಒಂದು ಫಿಲಮು APS ಇನ್ಸ್ಟಿಟ್ಯೂಷನ್ನಿಂದ ಪ್ರಮೋಷನ್ ಆಗ್ತಿರೋದು ತುಂಬ ಸಂತೋಷ ಆಗ್ತಿದೆ. APS ಸಂಸ್ಥೆ 90 ವರ್ಷದ ಇತಿಹಾಸ ಉಳ್ಳ ಸಂಸ್ಥೆ. ಇದೇ ಸ್ಟೇಜಲ್ಲಿ ರಜನಿಕಾಂತ್ ಅವರು, ಉಪೇಂದ್ರ ಅವರು ಎಲ್ಲರೂ ಮುಂದೆ ಬಂದ ಒಂದು ಸ್ಟೇಜ್ ಇದು. ಐ ವಿಶ್ ಆಲ್ ದಿ ಪ್ರೊಡ್ಯೂಸರ್ಸ್, ಡೈರೆಕ್ಟರ್ಸ್, actresses all very best, and see that they also come up and they have a long career. I'm told first time ಇದು ಆಗ್ತಿರೋದು ಅಂತ, ಫಸ್ಟ್ ಫಿಲಮ್ ಅಂತ ಹೇಳಿದ್ರು. ಸೊ ತುಂಬ ಇದು ಒಳ್ಳೆ ಅದೃಷ್ಟ ತರುವಂಥ ಒಂದು ಇದು ಸ್ಟೇಜು. ಅದು ಉತ್ತಮವಾಗಿ ಬೆಳೀಲಿ, ಬ್ಯೂಟಿ ಅನ್ನೋದು ಸಕ್ಸಸ್ ಆಗಲಿ ಅನ್ನೋದು ನನ್ನ ಒಂದು ಪ್ರಾರ್ಥನೆ. ಥ್ಯಾಂಕ್ ಯು. ಸರ್ ಬನ್ನಿ ಸ್ವಲ್ಪ ಹಿಂದೆ ಸರ್ ಸ್ಟಾರ್ಟ್ ಸರ್. ಹಾಂ ಸರ್ ಹೇಳಿ ಸಿನಿಮಾ ಬಗ್ಗೆ. ಹೆಸರೇ ಹೇಳ್ದಂಗೆ ಬ್ಯೂಟಿ, ಸಖತ್ ಬ್ಯೂಟಿಫುಲ್ಲಾಗಿ ಮೂಡಿ ಬಂದಿದೆ ಸಿನಿಮಾ. ನಮ್ಮ ರವಿ ಸರು ಆಲ್ರೆಡಿ ಪಕ್ಕ ಪ್ಲ್ಯಾಂಡ್ ಇದ್ದಾರೆ, ಅವರು ತುಂಬ ಚೆನ್ನಾಗಿ ತೆಗೆದಿದ್ದಾರೆ. ನಮ್ಮ ಕ್ಯಾರೆಕ್ಟ್ರು ತುಂಬ ಚೆನ್ನಾಗಿದೆ ಇದರಲ್ಲಿ. ಕತೆಗೆ ತಕ್ಕಂಗೆ ಕಾಮಿಡಿ ಜೊತೆಗೆ ನನ್ನ ಕ್ಯಾರೆಕ್ಟ್ರ್ ಕೂಡ ತುಂಬ ಬಿಲ್ಡ್ ಆಗುತ್ತೆ. ತುಂಬ ಖುಷಿ ಆಯಿತು ಈ ಸಿನಿಮಾದಲ್ಲಿ. ಏನಾದ್ರು ಕೇಳ್ತೀರಾ? ಅಷ್ಟೇ ಹೇಳಬೇಕು, ಅಷ್ಟೇನಾ? ಥ್ಯಾಂಕ್ ಯು ಸೊ ಮಚ್. ಸರ್ ನಾಗರಾಜ್, ಪ್ರಿನ್ಸಿಪಾಲ್, APS PU ಕಾಲೇಜ್ ಆಫ್ ಆರ್ಟ್ಸ್ ಸೈನ್ಸ್ ಕಾಮರ್ಸ್. ಇವತ್ತು ಈ ಬ್ಯೂಟಿ ಅನ್ನುವಂಥ ಒಂದು ಸಿನಿಮಾ ಇವತ್ತೇನು ಪ್ರಮೋಷನ್ ಆಗ್ತಾ ಇದೆ ನಮ್ಮ ಕಾಲೇಜ್ನಲ್ಲಿ, ಅದ್ಭುತವಾದಂಥ ಒಂದು ಸಿನಿಮಾ ಅಂತ ನಾನು ಭಾವಿಸಿದ್ದೇನೆ. ಹೀರೋ, ಹೀರೋಯಿನ್ನು, ಪ್ರೊಡ್ಯೂಸರು, ಡೈರೆಕ್ಟರ್ಸನ್ನು ಹೆಸರು ಕೇಳಿದ ತಕ್ಷಣ, ಅವ್ರು ನೋಡಿದ ತಕ್ಷಣ ಒಂದು ಪಾಸಿಟಿವ್ ಎನರ್ಜಿ ನಮಗೆ ಮೂಡಿ ಬರ್ತಾ ಇದೆ. ಇದನ್ನು 100% ಭಾಗ ಸಕ್ಸಸ್ ಆಗುವಂಥ, ಎಲ್ಲರೂ ನೋಡಬೇಕಾದಂಥ ಒಂದು ಸಿನಿಮಾ ಆಗುತ್ತೆ ಅಂತೇಳಿ ಹೇಳಿ ಸಂದರ್ಭದಲ್ಲಿ ಐ ವಿಶ್ ದಿಸ್ ಸಿನಿಮಾ ಆಲ್ ದ ಬೆಸ್ಟ್ ಫರ್ದರ್. ಥ್ಯಾಂಕ್ ಯು ಸೊ ಮಚ್. ಓಕೆ ಫೈನ್. ಹಾಗೆಯೇ ಈ ಚಿತ್ರದಲ್ಲಿ ನಂದೀಪುರ ಹಾಗೆಯೇ ವೈಭವ್ ನಾಗರಾಜ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕಂತ ಕೇಳ್ಕೊತಾ ಇದ್ದೀವಿ. ಆನಂದ್ ಮುನಿಯಪ್ಪ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತಾ ಇದ್ದೀವಿ. ರೆಡಿನಾ? ಸರ್ಪ್ರೈಸ್ ಆಗಲಿ. 3, 2, 1 ಅಂತ ಹೇಳ್ತೀನಿ, ಅವಾಗ ಟರ್ನ್ ಮಾಡಿ. ರೆಡಿನಾ? ಫಸ್ಟ್ ಲುಕ್ ನೋಡೋದಕ್ಕೆ ರೆಡಿನಾ? ಓಕೆ 3, 2, 1 ಅದು ನಷ್ಟು ಪಾಸ್ಟರ್ಸ್ ಎಲ್ಲ ಇಟ್ಕೊಳ್ಳಿ ಉಂಟು.
SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.